ಗಬ್ಬೆದ್ದು ನಾಡ್ತಾರೆ ಎಂಬ ಶೀರ್ಷಿಕೆ ಅಡಿಯಲ್ಲಿ ಸುದ್ದಿ ಪ್ರಕಟ ಮಾಡಲಾಗಿತ್ತು. ಅಧಿಕಾರಿಗಳು ಹಾಗೂ ಶಾಸಕರು ನಮ್ಮ ಜೊತೆಲಿದ್ರೆ ಮಾತಾಡ್ತಾರೆ. ನಮಸ್ಕಾರ ವೀಕ್ಷಕರೇ, ಅನ್ಮೇಶ್ ನಾಯಕ್. ಎಸ್ ವೀಕ್ಷಕರೇ, ನಮ್ಮ ಐ ಮಸ್ಕಿ ನ್ಯೂಸ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಎಸ್ ವೀಕ್ಷಕರೇ, ನಮ್ಮ ಐ ಮಸ್ಕಿ ನ್ಯೂಸ್ನಲ್ಲಿ ಶುಕ್ರವಾರ ಬೆಳಗ್ಗೆ ನಿನ್ನೆ ಒಂದು ಸುದ್ದಿ ಪ್ರಕಟ ಮಾಡಲಾಗಿತ್ತು. ಸೋಮನಾಥ ನಗರದಲ್ಲಿ ಎ.ಸಿ ರೂಮಲ್ಲೇ ಕುಂತು ಕಾಲಹರಣ ಮಾಡ್ತಾ ಇದ್ದಾರೆ. ಏರಿಯಾಗಳು ಗಬ್ಬೆದ್ದು ನಾರ್ತಾ ಇದ್ದಾವೆ. ಆ್ಯಂಡ್ ಮಳೆಯಿಂದಾಗಿ ಮನೆಗಳಿಗೆ ಕೊಚ್ಚೆ ನೀರುಗಳು ನುಗ್ಗಿದ್ದಾವೆ. ಶಾಸಕರು ಅಧಿಕಾರಿಗಳು ಈ ಕಡೆ ಗಮನ ಹರಿಸ್ತಾ ಇಲ್ಲ ಅಂತ ವರದಿ ಪ್ರಕಟ ಮಾಡಲಾಗಿತ್ತು. ವರದಿಯನ್ನು ಗಮನಿಸಿದಂಥ ಶಾಸಕರಾಗಿರ್ಬೋದು ಆ್ಯಂಡ್ ಅಧಿಕಾರಿಗಳಾಗಿರ್ಬೋದು ಭೇಟಿ ನೀಡಿ ಆ್ಯಂಡ್ ಪರಿಶೀಲಿಸ್ತಾ ಇದ್ದಾರೆ. ನಮ್ಮ ಜೊತೆಲಿ ಶಾಸಕರಿದ್ದಾರೆ, ಮಾತಾಡ್ಸೋಣ, ಏನೆಲ್ಲ ಹೇಳ್ತಾರೆ ಕೇಳೋಣ ಬನ್ನಿ. ಮಳೆ ಬಂದ್ರೆ ಕೊಚ್ಚೆ ನೀರು ಮತ್ತು ಮಳೆ ನೀರು ಮನೆಗೆ ನುಗ್ಗುತ್ತೆ, ಇದಕ್ಕೆ ಶಾಶ್ವತ ಪರಿಹಾರ ಅನ್ನೋದಿಲ್ವಾ? ಇದಕ್ಕೆ ತಾವೇನು ಹೇಳ್ತೀರಾ? ಈ ಕಡೆ ಆನ್ ಮಾಡಿ. ಈಗ ಈ ವರ್ಷ ಮಳೆ ಭಾಳಷ್ಟು ಜಾಸ್ತಿ ಆಗಿದೆ. ಪ್ರತಿ ಒಂದು ದಿನ 2 ತಿಂಗಳಿಂದ ಸಂಪೂರ್ಣವಾಗಿ ಮಳೆ ಸುರಿಯೋದ್ರಿಂದ ಭಾಳಷ್ಟು ಕಡೆ ಇವತ್ತು ಏನು ಈ ಸೋಮನಾಥ ನಗರ ಮತ್ತು ಕೆಲವೊಂದು ಏರಿಯಾಗಳಲ್ಲಿ ತೆಗ್ಗು ಪ್ರದೇಶವಾಗಿರೋದ್ರಿಂದ ಈ ಮಳೆ ನೀರುಗಳು ಹೋಗಲಿಕ್ಕೆ ಇವತ್ತು ಭಾಳಷ್ಟು ವರ್ಷಗಳಿಂದ ಇದು ನನಗನ್ನಿಸಿದ 30 ಈಗ ಅಲ್ಲಿ ಹೇಳಿದ ಜನ ಹೇಳಿದ ಪ್ರಕಾರ 30-40 ವರ್ಷಗಳಿಂದ ಕೂಡ ಇದೇ ರೀತಿಯಾಗಿ ಜನ ಅನುಭವಿಸ್ತಾ ಇದ್ದಾರೆ. ಅದಕ್ಕೆ ನಿನ್ನೆ ತಮ್ಮ ಇದರಿಂದ ನಿಮ್ಮ ಮಾಧ್ಯಮದಿಂದ ಪ್ರಸಾರ ಆಯಿತು. ನಾನು ಆಗಾಗ ಚೀಫ್ ಆಫೀಸರ್ಗಳಿಗೆ ಮತ್ತು ಅಲ್ಲಿರ್ತಕ್ಕಂಥ ಅಧ್ಯಕ್ಷರು ಎಲ್ಲರೂ ಗಮನಕ್ಕೆ ತಂದಿದ್ದೇನೆ, ನೋಡುವಂಥ ಕೆಲಸ ಆಗಬೇಕನ್ನುವಂಥದ್ದು ಕೂಡ ಹೇಳಿದ್ದೆ. ಆದರೆ ಇವತ್ತು ಇದು ಭಾಳಷ್ಟು ತೊಂದರೆಯಲ್ಲಿರ್ತಕ್ಕಂಥ ಜನ ಇದ್ದಾರೆ ಈ ಭಾಗದಲ್ಲಿ. ಇದಕ್ಕೆ ಒಂದು ಪರ್ಮನೆಂಟಾಗಿ ಕೆಲಸ ಆಗಬೇಕಾಗಿದೆ. ನಾವು ಈಗಾಗಲೇ ಅಮೃತ್ ಅನ್ನುವಂಥ ಯೋಜನೆಯನ್ನು ತಂದು ಇವತ್ತು ಈ ಕೆಲಸವನ್ನು ಸ್ಟಾರ್ಟ್ ಮಾಡಿದ್ದೇವೆ. ಅದನ್ನು ಮುಗಿಸಿದ ನಂತರ ಇದನ್ನು ಸಂಪೂರ್ಣವಾಗಿ ಈ ರಸ್ತೆಗಳು ಇವನ್ನೆಲ್ಲವನ್ನು ಕೂಡ ನಾನು ಅಭಿವೃದ್ಧಿ ಮಾಡಬೇಕನ್ನುವಂಥದ್ದು ಇದೆ. ಅದಕ್ಕೆ ಈ 2 ವರ್ಷದಲ್ಲಿ ಕೂಡ ಈ ಮಸ್ಕಿ ಸಿಟಿಗೆ ಎಂಟ್ರಿ ಆಗಲಿಕ್ಕಾಗಿಲ್ಲ. ಅದಕ್ಕೆ ನಾವು ಈಗ ಈ ಕಾಮಗಾರಿ ಮುಗಿದ ತಕ್ಷಣ ಎಲ್ಲಿ ರೋಡ್ಗಳು ಮಾಡಬೇಕು, ಎಲ್ಲಿ ಡ್ರೈನೇಜ್ಗಳು ಮಾಡಬೇಕು ಅನ್ನುವಂಥದ್ದನ್ನು ಪರಿಗಣಿಸಿ ಅದನ್ನು ಸೂಕ್ತವಾಗಿ ನೀರು ಹೋಗ್ತಕ್ಕಂಥ ದಾರಿಯನ್ನು ಹುಡುಕುವಂಥ ಕೆಲಸ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಇಂಜಿನಿಯರ್ಗಳನ್ನು ಕರೆಸಿ ಅದನ್ನು ಅವರಿಗೆ ಸರ್ವೆ ಮುಖಾಂತರ ಎಲ್ಲಿ ನೀರು ಹೋಗ್ತದೆ ಅನ್ನೋಂಥದ್ದನ್ನು ಚರ್ಚೆ ಮಾಡಿ ಅದನ್ನು ಒಂದು ಒಳ್ಳೆಯ ಹಂತಕ್ಕೆ ಮಾಡುವಂಥ ಕೆಲಸ ಮಾಡ್ತೇವೆ. ಇವತ್ತಿನ ಒಂದು ಪರಿಸ್ಥಿತಿಯಲ್ಲಿ ಈಗೇನು ತೆಗ್ಗಿದೆ ಅದನ್ನು ಇರ್ತಕ್ಕಂಥ ಪ್ರದೇಶ ಪಾಪ ಭಾಳಷ್ಟು ಬಡವರು, ನಾವು ಎಲ್ಲೂ ಇರಲಿಕ್ಕಾಗಲ್ಲ ಅಂಥದ್ರಲ್ಲಿ ಇವತ್ತು ಜೀವನ ಮಾಡ್ತಾಯಿದ್ದಾರೆ. ಅದಕ್ಕೆ ಒಂದು ಪರ್ಯಾಯವಾಗಿ ಮಳೆ ಒಂದು 4-5 ದಿನದಲ್ಲಿ ನಿಂತರೆ ಆ ತೆಗ್ಗಿಗೆ ಏನಾದರೂ ವ್ಯವಸ್ಥೆ ಮಾಡಿ ಅಲ್ಲಿರ್ತಕ್ಕಂಥ ನೀರನ್ನು ನಿಂದಿರಲಾರ್ದ ರೀತಿಯಲ್ಲಿ ಇವತ್ತು ಕೆಲಸ ಮಾಡಲಿಕ್ಕೆ ಈಗ ನಾನು ಈಗಾಗಲೇ ಅಧಿಕಾರಿಗಳಿಗೆ ಹೇಳಿದ್ದೀನಿ. ಇವತ್ತು ನಾಳೆ ಇದು ಹೊರಪಾದ ತಕ್ಷಣ ಅದಕ್ಕೆ ಏನಾದರೂ ಮಾಡಬೇಕನ್ನುವಂಥದ್ದು ಇಂಜಿನಿಯರ್ಗಳ ಕರೆಸಿ ಮಣ್ಣು ಹಾಕಬೇಕು, ಏನು ಮುಂದೆ ಡ್ರೈನ್ ಮಾಡ್ಬೇಕು ಅನ್ನೋ ವಿಚಾರ ಮಾಡಿ ಅದು ಕೆಲಸ ಮಾಡುವಂಥದ್ದು ಮಾಡ್ತೀವಿ. ಓಕೆ ಸರ್, ಸೋಮನಾಥ ನಗರಕ್ಕೆ ಹಲವು ಬಾರಿ ಹಕ್ಕುಪತ್ರ ನೀಡ್ತೀವಿ ಅಂತ ಹೇಳ್ತಾರೆ. ಇದುವರೆಗೂ ಹಕ್ಕುಪತ್ರ ಜನ ನಿರೀಕ್ಷೆಯಲ್ಲಿ ಆದರೆ ಅದಕ್ಕೆ ತಾವೇನು? ಇದು ಕೋರ್ಟ್ನಲ್ಲಿರೋದ್ರಿಂದ ವಿಳಂಬ ಆಗ್ತಾಯಿದೆ. ಈಗಾಗಲೇ ನಾನು 2 ವರ್ಷದಿಂದ ಸತತವಾಗಿ ಪ್ರಯತ್ನವನ್ನು ಮಾಡ್ತಿದ್ದೇನೆ. ಈ ಒಂದು ಹಂತಕ್ಕೆ ತಗೊಬಂದಿದ್ದೀನಿ. ನನಗೆ ಇನ್ನೊಂದು 2 ತಿಂಗಳಲ್ಲಿ ಅದರ ಮಾಹಿತಿ ಸಿಗ್ತದೆ. ಅದನ್ನು ಈಗಾಗಲೇ ನಾವು ಕೃಷಿ ಇಲಾಖೆ ರೆವಿನ್ಯೂ ಇಲಾಖೆ ಸಚಿವರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡ ಸಾಹೇಬರು ಕೂಡ ನಾವು ಲ್ಯಾಂಡ್ ಕೊಡಲಿಕ್ಕೆ ಒಂದು ಪತ್ರವನ್ನು ಕೂಡ ಈಗಾಗಲೇ ಅವರು ಬರೆದಿದ್ದಾರೆ. ಅದು ಸರ್ಕಾರದ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮತ್ತೆ ಪುನಃ ಹೋಗಿದೆ. ನೀರಾವರಿ ಇಲಾಖೆಯವರಿಂದ ಇವತ್ತು ಅವರು ಕೂಡ ಕಳಿಸ್ಕೊಟ್ಟಿದ್ದಾರೆ. ಇದು ಒಂದು ಲ್ಯಾಂಡ್ಗಳನ್ನು ಬದಲಾವಣೆ ಮಾಡುವುದರ ಮೂಲಕ ಇದನ್ನು ನಮ್ಮ ಏನು ರೆವಿನ್ಯೂ ಲ್ಯಾಂಡ್ ಇದೆ ಅದು ನಾವು ಇದಕ್ಕೆ ತಗೊಂಡು ಅವರಿಗೆ TBP ಅವರಿಗೆ ಅದನ್ನು ಕೊಟ್ಟು ಇದನ್ನು ತಗೊಳ್ಳೋವಂಥ ಕೆಲಸ ಮಾಡಬೇಕನ್ನುವಂಥದ್ದು ಇದೆ. ಅದನ್ನು ಈಗಾಗಲೇ 2 ವರ್ಷಗಳ ಸತತ ಪ್ರಯತ್ನವನ್ನು ಮಾಡ್ತಿದ್ದೇವೆ. ಅದು ಇನ್ನೂ ಸ್ವಲ್ಪ ಕೋರ್ಟ್ನಲ್ಲಿರೋದ್ರಿಂದ ನಮಗೆ ವಿಳಂಬ ಆಗಿದೆ. ಅದಕ್ಕೆ ಅದು ಇನ್ನೂ 1 ತಿಂಗಳು 2 ತಿಂಗಳಲ್ಲಿ ಅದನ್ನು ಕಾರ್ಯರೂಪಕ್ಕೆ ಬರುವಂಥ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡ್ತಾಯಿದ್ದೇವೆ. ಓಕೆ. ಈಗ ಆ ಕಡೆ ಕೊಡ್ತೀವಿ, ಆ ಕಡೆ ಹೋಗ್ಬಿಡು. ಅಣ್ಣ ಅಲ್ಲೇ ರೀ, ಅಣ್ಣ ನೀವು ಅಲ್ಲೇ ರೀ ಸರ್. ಸರ್ ಈ ಕಡೆ ನೋಡಿ. ಅಲ್ಲ ಸರ್, ಅಣ್ಣ ಹೋಗ್ಬೇಡ್ರಿ ಅಣ್ಣ ನೀವು.
ಮೊನ್ನೆ ಮೀಟಿಂಗ್ ಮಾತಾಡಿ ಹೇಳೈತಿ ತೆಗಿಸಂತದ ಎಲ್ಲಪ್ಪ ಮಾಷ ಮನೆ ಅಂತೀವಿ ಅಣ್ಣ, ಎಲ್ಲಪ್ಪ ಮಾಷ ಮನೆ ಅಂತೀವಿ ಸರ್ ಆ ದಾರಿ ಸೀದಾ ಬಾ ಸರ್ ಭಾಳ ತೊಂದರೆ ಐತ್ರಿ ಬಡವರು ಎಲ್ಲ ನೀರಿಗೆ ಮಳೆ ಬಂದ್ಬಿಟ್ರೆ ಭಾಳ ತ್ರಾಸ ರೀ ಸ್ವಲ್ಪ ಮಣ್ಣು ಹಾಕಿರಿ ಅಷ್ಟು ನಮ್ಗೆ ಅನುಕೂಲ ಆಗ್ತದೆ ಕೆಟ್ಟ ಮುಚ್ಚಿದಾಗ ಸ್ವಲ್ಪ ಮುಂದಕ್ಕೆ ಬೇಡ ಕೆಡೋರು ಭಾಳ ಮಂದಿ ಅದಾರ ಯಾರು ಹೇಳ್ಬೇಕ್ರಿ ಸರ್ ನಾವು ವಾಪಸ್ ಹಿಂಗೆ ಬರ್ತಾರಾ ಎಲ್ಲಿ ಬರ್ತಾರ